ಉಗ್ಗತಿ ಹಿಂಗೆ ಉಗ್ಗು ಹಂಗೆ ಬೆಳಿತೀಯ ಸಗಣಿನ. ಉಗ್ಗಿರೆ ಸೌಂಡ್ ಕೇಳುತ್ತೆ, ಅದಕ್ಕೆ ಹಿಂಗೆ ಬಳಿಯಾನ ಮುಂದ್ಲು ವಾಡಿಗೆಲ್ಲ ಹಿಂಗೆ ಓಟು ಹಿಂಗೆ ಬಳಿಯಾನ ಅಂತ. ಉಗ್ಗಿದ್ರೆ ಸುಮ್ಮನೆ ಶಬ್ದ ಆಗುತ್ತೆ ಅಂತ. ಹಂಗೆ ಕತ್ಲು ಗವಿಯಾಗೈತೆ ಕಾಮಲ್ಲ. ಕತ್ಲಾದ್ರೆ ಆಗುತ್ತೆ ಬಿಡತ್ತೆ. ಆವಾಗಲೇ ಲೈಟ್ ಹಾಕಿದ್ರು ನನಗೆ ಯಾರು ಬರ್ತಾರಪ್ಪ ಅಂತ ಭಯ ಭಯ ಆದಂಗೆ ಆಗ್ಬಿಟ್ಟಿತ್ತು. ಇವಾಗ ಕತ್ಲಾಯ್ತು, ಸ್ವಲ್ಪ ಲೇಟ್ ಆದಂಗೆ ಆಯ್ತಲ್ಲ, ಕತ್ಲಾಗೈತಿ. ಕತ್ಲಾಗೈತಿ. ಎಲ್ಲ ಮೆತ್ತನ ಸುಮ್ಮನೆ ಮೆತ್ತು ಕೈಯಾಗ ಹಿಂಗೆ ಮೆತ್ತಿದ್ರೆ ಎಷ್ಟೋನು ಸ್ವಲ್ಪ ಗಲೀಜಾದಂಗೆ ಆಗುತ್ತೆ. ಉಗ್ಗಿದ್ರೆ ಸೌಂಡ್ ಕೇಳುತ್ತೆ, ಹಿಂಗೆ ಉಗ್ತೀವಲ್ಲ ಪಟ್ ಪಟ್ ಅಂತ ಸೌಂಡ್ ಕೇಳುತ್ತೆ. ಅಂದರೆ ನೀನು ಹೇಳ್ದಂಗೆ ಹಿಂಗೆಲ್ಲ ಹಿಂಗೆ ಬೆಳೆದ್ರೆ ವಾಸಿ. ಸುಮ್ಮನೆ ಚೆನ್ನಾಗಿ ಕಾಣುತ್ತೆ. ನೋಡು ಎಲ್ಲ ಅಂದರೆ ನೀನು ಹೇಳ್ದಂಗೆ ಎಲ್ಲ ನೀಟಾಗಿ ಕಲಿಸ್ಬಿಟ್ಟಿದ್ದೀವಲ್ಲ ಸಗಣಿನ ತೆಳ್ಳಗೆ, ಹಿಂಗೆಲ್ಲ ಬೆಳೆದ್ರೆ ವಾಸೆ. ಹಿಂಗೆ ಬೆಳೀತಾ ಇದ್ರೆ ಎಲ್ಲ ಫ್ರಂಟಲ್ಲೆಲ್ಲ ಇದಾಗುತ್ತೆ. ಹಿಂದೆಗಡೆ ಮಾಡಿದ್ರೆ ಬಿಡು ಹಿಂದೈತೆ ಅದೇನು ಕಾಮಲ್ಲಮ್ಮಂಗೆ ಆಗುತ್ತೆ. ಮುಂದೆ ಮಾಡಬೇಕು. ಮುಂದಾದ್ರೆ ಅಸಹ್ಯ ಕಾಮತ್ತಲ್ಲ, ಅವಾಗ ಗೊತ್ತಾಗುತ್ತೆ. ಕೇಳಲ್ಲನಂತೆ ಮಾತಾಡಿದ್ರು ಕೇಳಲ್ಲ ಇಟ್ಟತ್ನಾಗ ಯಾಕೆ ಕೇಳುತ್ತಿ. ಅದೇ ತಂಪತ್ತು ಜೋರ ಮಾತಾಡಬಾರ್ದು. ಮೆಲ್ಲಕ್ಕೆ ಮಾತಾಡ್ಬೇಕು. ಯಾಕಂದರೆ ಕಿಟಕಿ ಬಾಗಿಲೆಲ್ಲ ಹಾಕ್ಯಂಡವ್ರ ಸೆಕಿಗೆಲ್ಲ ತೊಕ್ಕೋಬೇಕೈತೆ. ಯಾಕ ಎಲ್ಲ ಹಾಕ್ಯಂಡು ಮನಿಕ್ಯಂಡವ್ರೆ. ನಾನು ಕಳ್ರಗಿಲ್ರು ಬರ್ತಾರೆ ಅಂತ. ಕಳ್ರಗಿಲ್ರು ಬಂದು ಆಮೇಲೆ ಯಾಕನ್ನ ತಗೊಂಡೋದ್ರೆ ಕಿಟಕಿಗೆ, ಆಮೇಲೆ ಕೈ ಕಾದ್ರೆ ತಗೊಂಡೋದ್ರೆ ಅಂತ ದೊಡ್ಡ ಒಡವೆ ಎಲ್ಲ ಮಸ್ತಾಗಿ ಇಟ್ಕೊಂಡವ್ರಲ್ಲ, ದುಡ್ಡೆಲ್ಲ ಮಸ್ತಾಗೈತಲ್ಲ, ಅದಕ್ಕೆ ಆಮೇಲೆ ಕಳ್ರಗಿಲ್ರು ಬಂದು ಆಮೇಲೆ ಕಿಟಕಿಗೆ ತಗೊಂಡೋದಾರು ಅಂತ. ಇಲ್ಲಾಂದ್ರೆ ಕಿಟಕಿ ತೆಗಿಯಾರು. ಯಾಕೆ ತೆಗಿಯಲ್ಲ, ಇಟ್ಕೆ ಮತ್ತೆ ತೆಗಿಯಲ್ಲ. ದುಡ್ಡು ಮಸ್ತಾಗೈತೆ ಎಲ್ಲ ಹಾಕ್ಯಂಡು ಮನಿಕ್ಯಂಡವ್ರು. ನಾನು ಹೊರಗಾದ್ರೆ ಯಾರಾದರೂ ಮನೆ ಕೆಮ್ತಾರೆ ಅಂದ್ಕೊಂಡೆ, ಹೊರಗೆ ಮನೆ ಕೆಮ್ಮಲ್ಲ, ಎಲ್ಲ ಒಳಗೆ ಮನೆ ಕೆಮ್ತಾರೆ. ಎ ಸಿ ಪಾಸಿ ಹಾಕ್ಸ್ಯಾವನಂತ ಅನ್ಸುತ್ತೆ. ಹಾಕ್ಸಿರ್ತಾನೆ. ಇಟ್ಟು ದೊಡ್ಡ ಮನೆಯೇ ಕಟ್ಟ್ಯಾನ ಅಂದರೆ ಎ ಸಿ ಹಾಕ್ಸಲ್ವಾ ಅವನು? ಹಾಕ್ಸಿರ್ತಾನೆ ಹೇಳು. ಎ ಸಿ ಹಾಕ್ಯಂಡು ಘನವಾಗಿರ್ತಾನೆ. ಭಾಳ ಸ್ಟೈಲ್ ರಾಜ ಅವನು. ನೋಡೋಕೆ ಮಾತ್ರ ನಂಗೆ ನಾನು ಭಾರಿ ಸ್ಟೈಲು. ಅಂತ ಸ್ಟೈಲ್ ಇಲ್ದಿದ್ರಿ ಇಂಥ ಮನೆ ಕಟ್ಟ ನೀವು ನನ್ನ ಮಗ. ನೋಡಕ್ಕೆ ಹಂಗೇನೆ ಏನೋ ತಿಳಿಯಲ್ಲಮ್ಮಂಗೆ ಇದ್ದಾನೆ, ಕಟ್ರ ಮಟ್ರ ನಂಗೆ. ಭಾರಿ ಇದ್ದಾನೆ. ಗೌರ್ಮೆಂಟ್ ಕೆಲಸ ತಾಂಡಿದ್ದೀನಿ ಅಂತ, ಗೌರ್ಮೆಂಟ್ ಕೆಲಸ ಸಿಕ್ತಾಗಿಂದ ಅಂತೂ ಇನ್ನೊಮ್ಮೆ ಯಾಕೆ ಹೋಗ್ಬಿಟ್ಟವ್ನು ಕಾಣತ್ತೆ. ನಾನು ಗೌರ್ಮೆಂಟ್ ಕೆಲಸ ತಗೊಂಡಿದ್ದೀನಿ, ಯಾರ್ದೇನು ನಾನು ಗೌರ್ಮೆಂಟ್ ಕೆಲಸದಲ್ಲಿದ್ದೀನಿ ಅಂತೇಳಿ ಭಾಳ ಜಂಬ ಬಂದ್ಬಿಟ್ಟೈತೆ ಅವನಿಗೆ. ನಾನು ಕೆಲಸದಾಗಿದ್ದೀನಿ ಅಂತ. ಇರಲಿ 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 ಇರಲಿ, ಗೌರ್ಮೆಂಟ್ ಕೆಲಸನೂ ಇರಲಿ, ಎಲ್ಲ ಇರಲಿ, ಸರಿಯಾಗಿ ಮಾಡ್ತೀವಿ ಅವನಿಗೆ. ದುಡ್ದಿರೋ ದುಡ್ಡೆಲ್ಲ ಈಗ ಅಗ್ಲಲ್ಲ ಬಣ್ಣ ಹೊಡಿಸ್ಬೇಕು, ಅಗ್ಲಲ್ಲ ಎಲ್ಲ ಮನೆ ಕೆಲಸ ಅಗ್ಲಲ್ಲ ಮಾಡಬೇಕು. ಇದೇನಪ್ಪ ಇದು ಮಣ್ಣಿನ ಮಾಡಿದ್ವಿ, ಯಾಕಪ್ಪ ಇದು ಹಿಂಗಾತು ಅನ್ಬೇಕು, ಡೌಟ್ ಬರುತ್ತೆ. ಹಿಂದೆ ಗುಂಟೆ ಇದು ಮಾಡಿ ಹಿಂದೆ ಗುಂಟೆನೇ ಇನ್ನೊಂದು ಏನಾದರೂ ಮಾಡಬಾರ್ದು. ಒಂದು 2 ದಿನ ಗ್ಯಾಪ್ ಬಿಡಬೇಕು, ಒಂದು ವಾರ 15 ದಿವಸ ಗ್ಯಾಪ್ ಬಿಟ್ಟು ಇನ್ನೊಂದು ಕೆಲಸ ಶುರು ಮಾಡ್ಕೋಬೇಕು ನಾವು. ಇವಾಗಲೇ ಶುರು ಮಾಡ್ಕೊಬಿಟ್ರೆ ಮತ್ತೆ ಆಮೇಲೆ ಯಾಕೆ ಬೇಕು. ಹಿಂದೆ ಗುಂಟೆನೇ ಕಂಡಿಡಿಯಕ್ಕೆ ನೋಡ್ತಾರೆ. ಅದಕ್ಕೇನೆ ಇವತ್ತು ಮಾಡಿ ನಾವು ಸುಮ್ಮನೆ ಇದ್ಬಿಡ್ಬೇಕು. ಏನು ಗೊತ್ತಿಲ್ಲ ಅನ್ನೋ ಥರ ನಾವು ಸುಮ್ಮನೆ ಇದ್ಬಿಡ್ಬೇಕು. ಏನು ಗೊತ್ತೇ ಇಲ್ಲ ಅನ್ನಂಗಿರ್ಬೇಕು ನಾವು. ಎಲ್ಲನ ಏನು ಗೊತ್ತೇ ಇಲ್ಲ ಅನ್ನಂಗಿದ್ದು ಮಾಡಿ ತೋರಿಸ್ಬೇಕು ಅವ್ರಿಗೆ ಸರಿಯಾಗಿ. ನನ್ನ ಶೇಕಿಗೆ ಹೊರಗಿರ್ತಾರೆ ಅಂದ್ಕೊಂಡೆ. ಸೊಳ್ಳೆ ಕಾಟ. ಸೊಳ್ಳೆ ಕಾಟಕ್ಕೆ ಯಾರು ಹೊರ ಮನಿಕೆಮಲ್ಲ. ಏನು ಬಿಡತ್ತೆ, ಯಾರು ಹೊರ ಮನಿಕೆಂಬ್ತಾರೆ, ಉಳೆ ಉಪ್ಪಡ ಬೇರೆ ಅಲ್ಲ. ಅದಕ್ಕೆ ಯಾರು ಮನಿಕೆಮಲ್ಲ. ಅವಜ್ಜಿಗೆ ಯಾವ್ದಕ್ಕನ ಹೊರ ಮನಿಕೆ ನಿತ್ಕೆ ಯಾವ ಕಡ್ದಿತ್ತಂತಲ್ಲ, ಅದಕ್ಕೇನೆ ನಂಗೆಲ್ಲನ ಮನಿಕೆಮಲ್ಲಿಗೆಲ್ಲ ಹೆದ್ರಿಕೆಂಬ್ತಾರೆ. ಹುಳ ಉಪ್ಪಡ ಏನಾನ ಬರ್ತವೆ. ಹಂಗೆ ಸಿಕ್ಕಾಪಟ್ಟೆ ಸೊಳ್ಳೆಗಳು ಬೇರೆ ಸಖತ್ತು ಸೊಳ್ಳೆ ಇದಾವೆ ಕಾಣತ್ತೆ. ಅದಕ್ಕೆ ಸೊಳ್ಳೆಗಳಿಗೆ ಬೇರೆ ಹೆದರಿಕೆ ಅಂತಾರೆ. ಮ್ಯಾಕೆಲ್ಲ ರುಬ್ಬೇಕು ಕಾಣತ್ತೆ. ಇಲ್ಲಿ ಮ್ಯಾಕೆಲ್ಲ ಹಚ್ಚಿದ್ರೇ ಚೆನ್ನಾಗಿರುತ್ತೆ. ಇಲ್ಲಿ ಮ್ಯಾಕೆಲ್ಲ ರುಬ್ಬೇಕು. ರುಬ್ಬು ಮ್ಯಾಕ್ ಹಚ್ಚಿ ರುಬ್ಬು, ಎಲ್ಲ ರುಬ್ಬು ಬಿಡು. ಏನು ತಲೆ ಕೆಡಿಸ್ಕೋಬೇಡ. ಎಲ್ಲಿಗಾನ ಕೈ ಜಂಗು ತಲೆವರೆಗೆ ಇದು ಮಾಡೋ ಹತ್ಲ ಮೆಟ್ಲು ಮ್ಯಾಕತ್ತಿ ಹಿಂಗೆಲ್ಲ ಮ್ಯಾಕೆಲ್ಲ ಅಲ್ಲಿ ಬಳಿಯೋಕ್ಕಾಗುತ್ತೆ. ಆಮೇಲೆ ಇನ್ನು ಉಳಿದಿರೋದೆಲ್ಲ ಹಿಂಗೆ ಒಂದಿಟ್ಟು ಮ್ಯಾಲ್ಕಿ ಹಿಂಗೆ ಉಗ್ಗಕ್ಕಾಗುತ್ತೆ. ಒಂದು ಇಟ್ಟಿಟ್ಟೇನೆ. ತಿರ್ಗಾ ಬಣ್ಣ ಬಳಸ್ಬೇಕು. ಬಣ್ಣ ಬಳಸ್ಬೇಕು. ಅವನಿಗೆ ಲಾಸ್ ಮಾಡ್ಬೇಕಣೆ, ಎಲ್ಲ ಲಾಸ್ ಆಗಬೇಕು. ಇದೇನಪ್ಪ ಇದು ಯಾಕಾಯ್ತು ಅಂತ ಕೇಳಬೇಕು. ಎಲ್ಲನ ಕೇಳಕ್ಕೆ ಹೋಗಿರತ್ತಾಗೆ ಒಬ್ಳು ಹೆಣ್ಮಗಳು ನೊಂದ್ಕೊಂಡವಳೆ, ಕರ್ದಿಲ್ಲ ಗೃಹ ಪ್ರವೇಶಕ್ಕೆ ಅಂತ ನೊಂದ್ಕೊಂಡವಳೆ ಅಮ್ಮಂಗೆ ಯಾರು ಕೊಟ್ಟಾನ ಹೇಳಿಸ್ಬೇಕು. ಅವಳು ನೊಂದ್ಕೊಂಡವಳೆ, ಅದಕ್ಕೆ ನಿಮ್ಗೆ ಒಳ್ಳೇದಾಗ್ತಾ ಇಲ್ಲ ಈ ಮನೆಗೆ ಬಂದಾಗಿಂದನು ಅಂತ ಯಾರನ್ನ ಹೇಳ್ಬೇಕು. ಒಳ್ಳೇದಾಗಬಾರ್ದು ಈ ಮನೆಗೆ ಬಂದಾಗಿಂದ ಅವನಿಗೆ ಬರೀ ಕೆಟ್ಟದ್ದೇ ಆಗಬೇಕು. ಅಯ್ಯೋ ಈ ಮನೆಗೆ ಬಂದು ಹೊಸ ಮನೆಗೆ ಬಂದಾಗಿಂದನು ಬರೀ ಕೆಟ್ಟದ್ದಾಗ್ತಾಯಿತ್ತಲ್ಲಪ್ಪ ಅನ್ಕೋಬೇಕು ಅವನು. ಬರೀ ಕೆಟ್ಟದ್ದಾಗ್ತಾಯಿತ್ತಲ್ಲಪ್ಪ, ಏನಪ್ಪ ಇದು ಹಿಂಗಾಯ್ತು ಅಂತೇಳಿ ಯೋಚನೆ ಮಾಡ್ಬೇಕು ಅವನು. ಬೇಡಪ್ಪ, ನಾವು ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಕರಿಬೇಕು ಅಂತ ನೀನು ಕರೆದು ಅವಾಗ ಕಳಿಸ್ಬೇಕು. ನಾನು ನಿನ್ನ ಇಬ್ಬರೂ ಕರೆದು ಮಡ್ಲಕ್ಕೆ ಒಯ್ದು ಸೀರೆ ಉಡಿಸ್ಬೇಕು, ಕರಿಬೇಕು ಅವನೇ ನಮ್ಮನ್ನು. ಹಂಗೆ ಆಗ್ಬೇಕು. ಹಂಗಾದ್ರೆ ಮತ್ತೆ ಗೊತ್ತಾಗೋದೆ ನನ್ನ ಮಗಳಿಗೆ. ನಾವು ನೋಳೆ ಹೆಂಗೆ ನಾನು ನೀನು ಐಡಿಯಾ ಮಾಡಿ ಮಾಡ್ತಾಯಿದ್ದೀವಿ ಅಲ್ವೇನತ್ತೆ. ಇನ್ನೋದಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಇದು ಪ್ರಿಂಟ್ ಅಲ್ಲ, ಪ್ರಿಂಟಿನ ತಲೆ ಕೆಡಿಸ್ಕೊಂತಾರೆ ನೋಡಿ. ಬೆಳಗ್ಗೆ ಆಗಲಿ ಯಾರು ಮಾಡ್ಯವ್ರಿ ಅಂತ ಹೇಳಿ ತಲೆ ಕೆಡಿಸ್ಕೊಂತಾ ಇರ್ತಾರೆ. ಮತ್ತೆ ತಲೆ ಕೆಡಿಸ್ಕೊಂತಾ ಇರ್ತಾರೆ. ಒಳಗೇನೋ ಸೌಂಡ್ ಆಗ್ತೈತೆ ಕಾಣತ್ತೆ.
ಏನಿಲ್ಲ ಹೇಳು, ನಮ್ಮ ದಡಪ್ಪ ಎಲ್ಲ ಗೊರಕೆ ಹೊಡಿತಿರ್ಬೇಕು. ಅದು ಹಂಗೆ ಗೊರ್ರ 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 ಅಂತಿರುತ್ತೆ. ಅದು ಹಂಗೆ ಗೊರಕೆ ಹೊಡಿಯೋದು ಯಾವಾಗ್ಲೂ. ನಿಮ್ಮ ದಡಪ್ಪ ಗೊರಕೆ ಬನಿಕೊಂಡ್ರೆ ಗೊರಕೆ ಹೊಡಿತಿರುತ್ತಲ್ಲ, ಯಾತ ಬಿತ್ತು ಯಾತ ಶಬ್ದ ಬರುತ್ತೆ, ಯಾತ ಬಂತು ಅನ್ಕೋಬೇಕು, ಹಂಗೇನೆ ಯಾತ ಕಳ್ಳಿನ ಹುಳಿನ ಬಂತು ಅನ್ಕೋಬೇಕು, ಹಂಗೆ ಗೊರ್ರ ಗೊರ್ರ ಅಂತಿರುತ್ತೆ. ಹಂಗೆ ನಮ್ಮ ದಡಪ್ಪ ಯಾವಾಗ್ಲೂ. ಮೆಟ್ಲ ಮೇಲೆ ಹಾಸಿ ಹೋಗಿ ಅಲ್ಲೆಲ್ಲ ಪ್ರಿಂಟಾಗೆಲ್ಲ ಮೆತ್ತಾ ಇರ್ತೀನಿ, ನೀನು ಇಲ್ಲಿ ಕೆಳಗೆಲ್ಲ ಮೆತ್ಕೊಳತ್ತೆ, ನಾನೆಲ್ಲ ಮೆಟ್ಲ ಮೇಲೆ ಹಾಸಿ ಮೆಲ್ಲಕ್ಕೆ ಹೋಗ್ತೀನಿ. ಹುಷಾರು, ಸೌಂಡ್ ಮಾಡಬೇಡ, ಹುಷಾರಾಗ ಮೆಲ್ಲಕ್ಕೆ ಹೋಗು. ಸರಿ 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 ಆಯ್ತು. ಮೊಬೈಲಾಗೂ ರೆಕಾರ್ಡ್ ಆಗುತ್ತಲ್ಲ ಅಣ್ಣ? ಹಾಂ, ಮೊಬೈಲಾಗೂ ಕಾಣಿಸ್ತೈತೆ, ಮೊಬೈಲಾಗೂ ಎಲ್ಲ ಕಾಣಿಸ್ತೈತೆ. ಮಾಡಲಿ ಅದೇನು ಮಾಡ್ತಾರೆ ಮನೆಗೆಲ್ಲ ಮಾಡಲಿ, ಸುಮ್ಮನಿರು. ಹೆಂಗೆ ಕ್ಯಾಮ್ರಾ ಹಾಕ್ಸಿದ್ದು ಒಳ್ಳೇದಾಯ್ತು ಕಣಮ್ಮ. ನನಗೆ ಹಿಂಗಾಗುತ್ತೆ ಎಂಬುದು ಗೊತ್ತಿದ್ರೆ ನಾನು ಹಾಕಿಸ್ತಿದ್ದೆ. ಏನು ಮಾಡೋಣ ನಾನು, ಏನೋ ಬಿಡತ್ತ ಇನ್ಯಾತಕ್ಕೆ ಒಳ್ಳೆಗೆ ಅಂತ ಸುಮ್ಮನಾದೆ. ಇಲ್ಲ ಅಣ್ಣ, ಸುಮ್ಮನೆ ಮಾತ್ರ ಬಿಡಬಾರ್ದು. ನಾಲ್ಕರ ಮುಂದಕ್ಕೆ ಹಾಕಿ ಮರ್ಯಾದೆ ತೆಗೆದು ಅದೆಲ್ಲ ಪೇಂಟ್ ಏನೈತೆ ಅದನ್ನೆಲ್ಲ ಮಾಡಿಕೊಡೋವರೆಗೂ ಬಿಡಬಾರ್ದು ಇವ್ರನ್ನ. ಅತ್ತೆ ಸೊಸೆ ಇಬ್ರು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ನೋಡು. ಏನು ಇವ್ರ ಮನೆ ಬಾಗಿಲಿಗೆ ಹೋಗಿದ್ವಾ ದುಡ್ಡು ಕಾಸು ಕೊಡ್ರಿ ಮನೆ ಕಟ್ಟಕ್ಕೆ ಅಂತ? ಸ್ಕ್ರೀನ್ ಎಲ್ಲ ಎಳ್ದಿದ್ಯಣ್ಣ, ಬೆಳಕಾಗುತ್ತೆ ಅಂತ ತಿರ್ಗಾ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಹೇಳೋ, ಸ್ಕ್ರೀನ್ ಎಲ್ಲ ಹಾಕ್ಬಿಟ್ಟೈತೆ, ನಾವಿನ್ನೇನು ಚಿಕ್ಕದಾಗ ಒಂದು ಲೈಟ್ ಹಾಕೊಂಡು ಕಾಣಿಸಲ್ಲ ಬಿಡು. ಸ್ಕ್ರೀನ್ ಎಲ್ಲ ಹಾಕೈತಲ್ಲ, ಬೆಳಕೇನು ಹೊರಗೆ ಹೋಗಲ್ಲ. ಹೋದ್ರು ಈ ಕಡೆ ಸೈಡಿಗೆ ಇದು ರೂಮ್, ಅವ್ರು ನಿಂತ್ಕೊಂಡಿರೋ ಮುಂದೆಗಡೆ ಎಲ್ಲ ಮಾಡ್ತಾ ಇದ್ದಾರೆ. ಮೇಲಕ್ಕೆ ಹತ್ತುತ್ತಾ ಇದ್ದಾಳೆ, ಮೇಲಕ್ಕೆ ಅವಳು. ಅಲ್ಲ, ಅವಳ ಹತ್ರ ಏನಾದರೂ ನಾವು ಒಂದು 50,000 ಲಕ್ಷ ಇಸ್ಕೊಂಡು ನಮ್ಮ ಅಣ್ಣ ಏನಾದರೂ ಮೋಸ ಮಾಡಿದ್ದೆ ಇಂಥ ಕೆಲಸ ಮಾಡೋಕ್ಕೆ? ಅವಳ ಪಾಡಿಗಳನ್ನ ಸುಮ್ಮನೆ ಬಿಟ್ಟಿದ್ರು ನಮ್ಮ ಅಣ್ಣ ನೋಡು ಏನು ಇಂಥ ಕೆಲಸ ಮಾಡ್ತಾಳೆ. ಇಲ್ಲಿ ಮಾಡೋದೆಲ್ಲ ಮಾಡಲಿ, ಸಡನ್ನ ಲೈಟ್ ಹಾಕ್ಬಿಡೋಣ. ಸಡನ್ನ ಲೈಟ್ ಹಾಕಿ ಸರಿಯಾಗಿ ಸಿಗೆ ಬೀಳಂಗೆ ಮಾಡೋಣ. ಬೆಳಗ್ಗೆ ಆದಮೇಲೆ ನೋಡ್ಕೊಂಬನೀಗ ಅಜ್ಜಿ ತಾತ ಪಲ್ಲು ಎಲ್ಲ ಮನ್ಗವ್ರೆ. ಪಲ್ಲುಗೂ ಪಾಪ ಸಾಕಾಗಿರುತ್ತೆ ಮನೆಗೆ ಕೆಲಸ ಎಲ್ಲ ಮಾಡಿ ಮಲಗಿಬಿಟ್ಟಾಳೆ. ಅವಳು ಏನು ತಲೆ ಕೆಡಿಸ್ಕೊಂಬಲ್ಲ, ಬಿಡತ್ತ ಅಂತ ಸುಮ್ಮನೆ. ಅವಳಿಗೂ ಎದ್ದಿರಬೇಕು ಅನ್ನೋದು ಆಸೆ ಇತ್ತು, ಆದರೆ ಯಾಕೆ ಅಂತ ಅವಳು ಮಲ್ಕೊಬಿಟ್ಟವಳೆ. ಪಲ್ಲುನು ಮಲ್ಗವಳೆ. ಇವಾಗ ಲೈಟ್ ಹಾಕೋಣ ನಾವು. ಈಗ ನಿಮ್ಮ ಅವರು ಸಿದುನು ಜೀವನ ಇಬ್ಬರು ಅವರು ಮಲ್ಕೊಬಿಟ್ಟವ್ರೆ. ಎಲ್ಲ ಮನ್ಗಿರ್ಬೇಕಾದ್ರೆ ಇವಾಗ ನಾವು ಗಲಾಟೆ ಮಾಡೋದು ಬೇಡ. ಇವಾಗ ಲೈಟ್ ಹಾಕಿ ಹೊರಗೆ ಹೋಗೋಣ. ಅವ್ರನ್ನ ಅಲ್ಲಿ ಹೊರಗೆ ಹಿಡ್ಕೊಂಬನ ಬಾಗಿಲೆಲ್ಲ ಹಾಕ್ಬಿಟ್ಟು ನೋಡೋಣ. ಅವ್ರಿಗೆ ಇವಾಗ ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದು, ಹೊಡ್ಡೆಲ್ಲ ಹೋಗ್ತಾರೆ ನೋಡು ಅವ್ರ ಮಂತಕ್ಕೆ. ನಾವು ಲೈಟ್ ಹಾಕಿದ ತಕ್ಷಣ ಓಡೋಗ್ಬಿಡ್ತಾರೆ. ನೋಡೋಣ ಅದೇನೇನು ಮಾಡ್ಯಾವ್ರಂತ ಹೊರಗೆ ಹೋಗಿ ಅವ್ರಿಗೆ ಇವಾಗ ರಾತ್ರಿ ಎಲ್ಲ ನಿದ್ದೆ ಬರಬಾರ್ದು. ಬೆಳಗ್ಗೆ ಹೋಗಿ ಸರಿಯಾಗೆ ಪಂಚಾಯತಿಗೆ ಹಾಕ್ತೀವಿ ಬರ್ರಿ ಅನ್ಬೇಕು, ಇಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅನ್ಬೇಕು. ಇಲ್ಲ ಅಣ್ಣ, ಕಂಪ್ಲೇಂಟ್ ಕೊಡಬೇಕು. ಪಂಚಾಯತಿಗೆ ಹಾಕ್ಬಾರ್ದು, ಕಂಪ್ಲೇಂಟ್ ಮಾಡಬೇಕು. ಕಂಪ್ಲೇಂಟ್ ಮಾಡಿ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ಕಂಪ್ಲೇಂಟ್ ಮಾಡ್ಬೇಕಣ್ಣ, ಕಂಪ್ಲೇಂಟ್ ಮಾಡಿದ್ರೆ ಇದು ನೆಟ್ಕ್ ಆಗೋದು. ನಾನು ಬೇರೆ ಗೌರ್ಮೆಂಟ್ ಅಪಾಯಿಂಟಲ್ಲಿ ಇದ್ದೀನಲ್ಲಮ್ಮ, ಕಂಪ್ಲೇಂಟ್ ಅದು ಇದು ಅಂತ ಹೋದರೆ ನಮಗೂ ಆಗಲೆಲ್ಲ ತೊಂದರೆ ಆಗುತ್ತೆ. ಯಾಕಂದರೆ ಸುಮ್ಮನೆ ಯಾಕೆ ಕಂಪ್ಲೇಂಟ್ ಎಲ್ಲನ ಅಂತ ನೋಡೋಣ ತಡಿ. ಅಪ್ಪ ಅಮ್ಮಂಗೆ ಕೇಳೋಣ ಏನು ಹೇಳ್ತಾರೆ. ಗೌರ್ಮೆಂಟ್ ಅಪಾಯಿಂಟಲ್ಲಿ ಇರೋದ್ರಿಂದ ನೀವೇನು ಕೆಲಸ ಮಾಡ್ತೀರಾ, ಅವರು ನಮ್ಮ ಮೇಲೆ ಮತ್ತೆ ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು. ಈಗ ನಮ್ಮ ಹತ್ರ ಏನು ಸಾಕ್ಷಿ ಐತೆ, ನಾವೇನು ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ಯಾಕೆ ಸುಮ್ಮನೆ ಅಂತ ನೋಡೋಣ ತಡಿ ಹೆಂಗಾಗುತ್ತೆ ಅಂತ. ಇವಾಗ ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಸ್ಟೇಷನ್ಗಾಗಲೆಲ್ಲ ಹೋಗೋದಕ್ಕಿನ್ನ ಈಗ ಗೌರ್ಮೆಂಟ್ ಜಾಬಲ್ಲಿದ್ದೀವಲ್ಲ, ಬೇರೆ ಇನ್ನೇನು ಬೇರೆ ಕೆಲಸ ಮಾಡ್ತಿದ್ರು ಏನು ನಡೆಯೋದು. ಗೌರ್ಮೆಂಟ್ ಜಾಬಲ್ಲಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ನಾವು ಹೋಗ್ಬೇಕಾಗತ್ತೆ. ಅದಕ್ಕೆ ನೋಡೋಣ. ಅವರಿಗೆ ಈಗ ಪೇಂಟ್ ಮಾಡಿಸ್ಕೊಡೋವರೆಗೂ ಬಿಡೋಲ್ಲ ಯಾರೇನು ಮಾಡಲಿ. ಎಲ್ಲ ಪೇಂಟ್ ಎಲ್ಲ ತೊಗೊಂಬಂದು ಒಡ್ಸಿ ನೀಟಾಗೆ ಎಲ್ಲ ಮನೆ ಮೊದಲು ಹೆಂಗಿತ್ತು ಹಂಗೆ ಮಾಡಿಕೊಡೋವರೆಗೂ ಯಾರು ಬಿಡ್ತಾರೆ? ಯಾರು ಬಿಡಲ್ಲ. ಮಾಡಲಿ, ಅದೇನು ಮಾಡ್ತಾರೆ ಮಾಡಲಿ. ಅದೇನು ಮಾಡಬೇಕು ಅಂತ ಇದ್ದಾರೆ ಇಬ್ಬರು ಅತ್ತೆ ಸೊಸೆ, ಮಾಡಲಿ ಸುಮ್ಮನಿರು. ಮಾಡಲಿ, ಅದೇನು ಮಾಡ್ತಾರೆ ಮಾಡಲಿ. ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗ್ತಾಯಿದೆ, ಅವ್ರು ಮಾಡೋದೆಲ್ಲ ರೆಕಾರ್ಡ್ ಆಗ್ತಾಯಿದೆ. ನಾನು ನಮ್ಮ ಅಣ್ಣ ನಮ್ಮ ಧನುಷ ಇದ್ದಿದ್ದೀವಿ, ಎಲ್ಲರೂ ಮಲ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆ ಟೈಮಲ್ಲಿ ನೋಡಿ ಎಂಥ ಕೆಲಸ ಮಾಡ್ತಾಯಿದ್ದಾರೆ. ಸರಿಯಾಗಿ ಸಿಗೆ ಬಿದ್ದವ್ರೆ. ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗ್ತಾಯಿದೆ. ಒಳಗೆ ನಾವು ಟಿ ವಿಲಿ ಮೊಬೈಲೆಲ್ಲ ನೋಡ್ತಾ ಇದ್ದೀವಿ, ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗ್ತಾಯಿದೆ. ನೋಡ್ರಿ ಅವ್ರಿಗೆ ಸರಿಯಾಗಿ ಐತೆ ಮುಂದೆ ಗ್ರಹಚಾರ. ನೋಡ್ತಾ ಇರ್ರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.